ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ My11Circle ಆ್ಯಪ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ, ಇದರಿಂದ ದುಡ್ಡು ಮಾಡೋದು ಹೇಗೆ ಅಂತ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ My11Circle ಆ್ಯಪ್ ಬಂದು ಒಂದು ಅರ್ನಿಂಗ್ ಅಪ್ಲಿಕೇಶನ್ ಅಥವಾ ಒಂದು ಫ್ಯಾಂಟಸಿ ಗೇಮಿಂಗ್ ಆ್ಯಪ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ನೀವು ಟೀಮ್ಸ್ಗಳನ್ನ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು. ಲೈಕ್ ಇವಾಗ Dream11 ಇದೆ ನೋಡಿ. ಸೊ Dream11ಅಲ್ಲಿ ನೀವು ಯಾವ ಥರ ಟೀಮ್ ಮಾಡ್ತೀರಾ, ಸೊ ಅದೇ ಥರ ಇಲ್ಲಿ ನೀವು ಟೀಮ್ನ ಮಾಡಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಯಾವ ಥರ ಅಕೌಂಟ್ನ ಕ್ರಿಯೇಟ್ ಮಾಡೋದು ಎಲ್ಲ ಕಂಪ್ಲೀಟ್ ಪ್ರೊಸೆಸ್ನ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರಿ ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, My11Circle ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಾರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಸೊ ಡೌನ್ಲೋಡ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅದಾದಮೇಲೆ ನೀವು ವೀಡಿಯೋ ಮುಗಿಬೇಕಾದ್ರೆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಡೌನ್ಲೋಡ್ ನೌ ಅಂತ, ಡೌನ್ಲೋಡ್ ನೌ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೇಕು. ಸೊ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಇನ್ಸ್ಟಾಲ್ ಕೇಳುತ್ತೆ. ಸೊ ಇನ್ಸ್ಟಾಲ್ ಆದಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ, ನಿಮ್ಗೆ ಏನಾದ್ರು ರೆಫರಲ್ ಕೋಡ್ ಕೇಳಿದ್ರೆ ನಾನು ರೆಫರಲ್ ಕೋಡ್ ಮೆನ್ಷನ್ ಮಾಡಿರ್ತೀನಿ, ಬೇಕಾದ್ರೆ ರೆಫರಲ್ ಕೋಡ್ನ ಹಾಕಿ. ಸೊ ಕೇಳಿಲ್ಲ ಅಂತಂದರೆ ಏನು ಬೇಡ, ಐ ಥಿಂಕ್ ಮೇ ಬಿ ಡೌನ್ಲೋಡ್ ಲಿಂಕಲ್ಲೇ ಲಿಂಕ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಸೊ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ನಿಮಗೆ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಕೇಳುತ್ತೆ. ಆಯಿತಾ? ಸೊ ಫಸ್ಟ್ ಟೈಮ್ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಮತ್ತು ಒಂದು ಇಮೇಲ್ ಐ ಡಿ ಕೇಳುತ್ತೆ. ಸೊ ಮೂರನ್ನು ನೀವು ಕರೆಕ್ಟಾಗಿ ಒಂದು ಹೊಸದು ಹಾಕ್ಬಿಟ್ಟು ನೀವು ರಿಜಿಸ್ಟರ್ ಫಾರ್ ಫ್ರೀ ಕೊಡಿ. ಅದಾದಮೇಲೆ ನಿಮ್ಮದು ಅಕೌಂಟ್ ಲಾಗಿನ್ ಆಗಿಬಿಡುತ್ತೆ ಸಿಂಪಲ್ಲಾಗಿ. ಓಕೆ, ಈ ಥರ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಮರಿಬೇಡಿ. ಸೊ ಮತ್ತೆ ನೀವೇನಾದ್ರು ಲಾಗೌಟ್ ಮಾಡಿದ್ರೆ ನೀವು ಮತ್ತೆ ಯೂಸರ್ ನೇಮು ಪಾಸ್ವರ್ಡ್ ಹಾಕ್ಬಿಟ್ಟೆ ಲಾಗಿನ್ ಮಾಡಬೇಕು. ಸೊ ಅದರಿಂದ ಯೂಸರ್ ನೇಮು ಪಾಸ್ವರ್ಡ್ ನೆನಪಲ್ಲಿ ಇಟ್ಕೊಂಡು ಲಾಗಿನ್ನ ಮಾಡ್ಕೊಳ್ಳಿ. ಜೊತೆಗೆ ಇಮೇಲ್ನು ಕೂಡ ಲಿಂಕ್ ಮಾಡಿರಿ. ಆಯಿತಾ? ಪಾಸ್ವರ್ಡ್ ಏನೋ ರೀಸೆಟ್ ಮಾಡ್ಕೋಬೇಕು ಅಂತಾರೆ ಉಪಯೋಗ ಆಗುತ್ತೆ. ಸೊ ಇವಾಗ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಅಕೌಂಟೆಲ್ಲ ಕ್ರಿಯೇಟ್ ಮಾಡಾಯಿತು. ಸೊ ಇವಾಗ ಇದರಲ್ಲಿ ಯಾವ ಥರ ಅರ್ನಿಂಗ್ಸ್ನ ಮಾಡೋದು ಅಂತ ಇವಾಗ ನಾವು ನೋಡೋಣ. ಸೊ ಇವಾಗ ಅಪ್ಲಿಕೇಶನ್ ನಾನು ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ನೋಡ್ಬೋದು. ಫಸ್ಟು ಕೆಳಗಡೆ ಓಮ್ ಅಂತಿದೆ. ಓಮಲ್ಲಿ ನಿಮಗೆ ಯಾವ ಒಂದು ಮ್ಯಾಚಸ್ಗಳು ಯಾವಾಗ ನಡೆಯುತ್ತೆ ಅಂತ ಕಂಪ್ಲೀಟಾಗಿ ಇಲ್ಲಿ ನಿಮಗೆ ತೋರಿಸುತ್ತೆ. ಕ್ರಿಕೆಟ್ ಮ್ಯಾಚು ಮತ್ತು ಫುಟ್ಬಾಲ್ ಮಾತ್ರ ಇದರಲ್ಲಿ ನಡೆಯೋದು. ಸೊ ಅದರಿಂದ ಇಲ್ಲಿ ನೀವು ನೋಡ್ಬೋದು ಮುಂಬೈ ಇಂಡಿಯನ್ಸ್ ಮತ್ತು ಬೆಂಗಳೂರು ಮ್ಯಾಚ್ ಇದೆ. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಕಂಟೆಸ್ಟೆಂಟ್ಗಳಿರುತ್ತೆ. ಸೊ 49 ರೂಪಾಯಿ, 39 ರೂಪಾಯಿ, ಇದಕ್ಕೆ ಎಷ್ಟು ಗೆಲ್ಲಬೇಕು, 24 ಲಕ್ಷ ವಿನ್ನಿಂಗ್ ಅಮೌಂಟು. ಸೊ ಈ ಥರ ಎಲ್ಲ ಕಂಟೆಸ್ಟೆಂಟ್ ಇರುತ್ತೆ. ಅದ್ರ ಜಾಯಿನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಟೀಮ್ನ ನೀವು ಮಾಡ್ಕೋಬೋದು. ಆಯಿತಾ? ಸಿಂಪಲ್ Dream11 ಬಗ್ಗೆ ನಾನು ಮಾಡಿದ್ದೀನಲ್ಲ ವೀಡಿಯೋಸ್ಗಳು, ಸೊ ಆ ಥರ. ಸೊ ಟೀಮ್ನ ಮಾಡ್ಕೊಂಡು ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಈ ಥರ ನೀವು ಟೀಮ್ನ ಮಾಡೋದು. ಸೊ ಇನ್ನೂ ಏನೇನು ಆಪ್ಷನ್ ಇದೆ ಅಂತ ಇವಾಗ ನಾವು ನೋಡೋಣ. ಓಕೆ, ಸೊ ಇನ್ನು ಪಕ್ಕದಲ್ಲಿ T20 ಲೀಗ್ ಅಂತಿದೆ. ಸೊ ಇದರಲ್ಲಿ ಒಂದಷ್ಟು ಟಿಪ್ಸ್ಗಳು ನಿಮಗೆ ಕೊಟ್ಟಿರ್ತಾರೆ. ಮೆಗಾ ಕಂಟೆಸ್ಟೆಂಟು ಯಾವ ಥರ ಆಡೋದು ಏನು ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು. ಟೈಮ್ ಇದ್ದರೆ ರೆಫರೆಂಡರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಒಂದು ಪರ್ಸನ್ನ ನೀವು ರೆಫರ್ ಮಾಡಿದ್ರೆ 551 ರುಪೀಸ್ ಪರ್ ಫ್ರೆಂಡ್ಗೆ ನಿಮಗೆ ಸಿಗುತ್ತೆ. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತ ಅವರೇ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಅವರು ಮ್ಯಾಚಸ್ಗಳನ್ನ ಆಡ್ತಾ ಇದ್ದಂಗೆ ನಿಮಗೆ ಕ್ಯಾಶ್ ಬೋನಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ರೆಫರ್ ಮಾಡಿ ನಿಮ್ಮ ಲಿಂಕನ್ನು, ನಿಮ್ಮ ರೆಫರಲ್ ಕೋಡ್ ಲಿಂಕ್ನ ನೀವು ಕಾಪಿ ಮಾಡ್ಕೋಬೇಕು ಅಂದರೆ ಕಾಪಿ ಲಿಂಕ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ. ಸೊ ಆ ಒಂದು ಲಿಂಕಿಂದ ಯಾರು ಡೌನ್ಲೋಡ್ ಮಾಡಿಕೊಂಡ್ರೆ, ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ನಿಮಗೆ ರೆಫರಲ್ ಬೋನಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಇನ್ನು ಅದ್ರ ಪಕ್ಕದಲ್ಲಿ ಪ್ರಮೋಷನ್ಸ್ ಅಂತಿದೆ. ಸೊ ಅದರಲ್ಲಿ ಹೆಂಗೆ ಮ್ಯಾಚಸ್ಗಳನ್ನ ಆಡೋದು ಅಂತಂದ್ಬಿಟ್ಟು ನಿಮಗೆ ಒಂದಷ್ಟು ಟಿಪ್ಸ್ಗಳಿರುತ್ತೆ. ಸೊ ಅದನ್ನು ನೀವು ಇಲ್ಲಿ ಫಾಲೋ ಅಪ್ ಮಾಡ್ಬೋದು. ಇನ್ನು ಮೋರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅಕೌಂಟ್ ಡೀಟೇಲ್ಸ್ ಇರುತ್ತೆ. ಸೊ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ನೀವು ಅಪ್ಡೇಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ವಿತ್ಡ್ರಾ ಮೇಲೆ ನೀವು ಕ್ಲಿಕ್ ಮಾಡಿ ದುಡ್ಡನ್ನು ರಿಕ್ವೆಸ್ಟ್ ಮಾಡಬೇಕು ಅಂತಾರೆ. ಫಸ್ಟು ನೀವು ಅಕೌಂಟ್ ಡೀಟೇಲ್ಸ್ ಎಲ್ಲ ನಿಮ್ಮ ಹೆಸರು ಎಲ್ಲ ಹಾಕಬೇಕು. ಸೊ ಅದನ್ನೆಲ್ಲ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು, ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಆರಾಮಾಗಿ ವಿತ್ಡ್ರಾ ಮಾಡ್ಕೋಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಆಯಿತಾ? ಸೊ ಇನ್ನು ದುಡ್ಡನ್ನು ಆ್ಯಡ್ ಮಾಡಬೇಕು ಅಂತಂದರೆ ಮೇಲ್ಗಡೆ ಆ್ಯಡ್ ಕ್ಯಾಶ್ ಅಂತಿದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ದುಡ್ಡನ್ನು ನೀವು ಆ್ಯಡ್ ಮಾಡ್ಬೋದು. ಸೊ ಇದಕ್ಕೆ ನೀವು ಅಕೌಂಟ್ನ ಪೇಮೆಂಟ್ ಆಪ್ಷನ್ಸ್ನ ನೀವು ಲಿಂಕ್ ಮಾಡಿರಬೇಕು. ಕ್ರೆಡಿಟ್ ಕಾರ್ಡ್ ಎಲ್ಲ ನೀವು ಲಿಂಕ್ ಮಾಡಿದರೆ ನೀವು ಆರಾಮಾಗಿ ದುಡ್ಡನ್ನು ನೀವು ಎಷ್ಟು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ನೀವು ದುಡ್ಡು ಆ್ಯಡ್ ಮಾಡ್ತಿದ್ದಂಗೆ ನಿಮಗೆ ಫ್ರೀ ಕ್ಯಾಶ್ ಬೋನಸ್ಸು ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ನೀವು 1000 ರೂಪಾಯಿ ಆ್ಯಡ್ ಮಾಡಿದ್ರೆ 1500 ಬೋನಸ್ ಸಿಗುತ್ತೆ. ಸೊ ಈ ಥರ ಒಂದು ಆಫರ್ನ ಇದರಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಥರ ನೀವು ಇದರಲ್ಲಿ ಟೀಮ್ಸ್ಗಳನ್ನ ಮಾಡಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಇದಿಷ್ಟು My11Circle ಆ್ಯಪ್ ಬಗ್ಗೆ. ಸೊ ವೀಡಿಯೋಸ್ ಆಗಿದ್ದರೆ ಇವಾಗಲೇ ಒಂದು ಲೈಕ್ ಮಾಡಿ. ಇನ್ನೂ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಾರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ದಯವಿಟ್ಟು ಫಾಲೋ ಮಾಡಿ. ಅಲ್ಲೂ ಕೂಡ ಒಂದಷ್ಟು ಪೋಸ್ಟ್ಗಳನ್ನ ಹಾಕ್ತಾ ಇರ್ತೀನಿ. ಫಾಲೋ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರಲ್ಲಿ Dream11 ಟೀಮ್ಸ್ಗಳನ್ನ ಹಾಕ್ತಾ ಇರ್ತೀನಿ. ಅದೇ ಟೀಮ್ನ ನೀವು My11Circle ಆ್ಯಪಲ್ಲೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಓಕೆನಾ? ಸೊ ಯಾವುದನ್ನು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ, ಟಚ್ಚಲ್ಲಿರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಕಟ್ರಪ್ಪ. ಎಲ್ಲರಿಗೂ ಬೈ. ಜೈ ಹಿಂದ್. ವಂದೇ ಮಾತರಂ.